ಅಲೇಖ್ಯ ಮದ್ವೆ ಎಷ್ಟು ಬೇಗ ಆಗತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ಆ ಸ್ವಾಮಿ ಸಂತಾನ ಪ್ರಾಪ್ತಿರಸ್ತು ಅಂತ ಅವಳಿಗೆ ಆಶೀರ್ವಾದ ಮಾಡ್ದಾಗಿಂದ ನನಗಿನ್ನಷ್ಟು ಟೆನ್ಷನ್ ಆಗ್ತಿದೆ. ದೇವಸ್ಥಾನದಲ್ಲಿ ಹಾಗೆ ನೋಡ್ದಾಗಿಂದ ನನಗೆ ಚಿಂತೆ ಶುರುವಾಗಿದೆ. ಬಾವ ರಾತ್ರಿಗೆಲ್ಲ ಬಂದ್ಬಿಡ್ತೀನಿ ಅಂತ ಹೇಳ್ದ ಅಕ್ಕ. ಛೇ, ನಾನು ಆ ಉದ್ದೇಶದಿಂದ ಹೇಳಿಲ್ಲ. ನಾನು ಮಾತಾಡ್ತಿರೋದು ಶ್ರೀಕರ್ ಬಗ್ಗೆ ಅಲ್ಲ. ಶ್ರೀಕರ್ ಶ್ರೀರಾಮ ಇದ್ದ ಹಾಗೆ. ಇನ್ನೊಂದಿಬ್ರು ಕೃಷ್ಣ ಇದ್ದಾರಲ್ವಾ, ಅವ್ರ ಬಗ್ಗೆ ಹೇಳ್ತಿದ್ದೀನಿ. ಇಬ್ರು ದುಡ್ಡಿನ ಹುಚ್ಚರು, ಭಿಕ್ಷುಕರಿಂದ ಕೂಡ ಕಿತ್ಕೊಳ್ಳೋ ಅಂಥವ್ರವರು. ಅಲೇಖ್ಯ ಹತ್ರ ಇರೋ 200 ಕೋಟಿ ಆಸ್ತಿಗೋಸ್ಕರ ಏನಾದರೂ ತಪ್ಪು ಮಾಡ್ತಾರೇನೋ ಅಂತ ನನ್ನ ಅನುಮಾನ, ನನ್ನ ಭಯ. ಶ್ರೀಕರ್ ಮೇಲಂತೂ ನನಗೆ ಯಾವುದೇ ಥರ ಅನುಮಾನ ಇಲ್ಲ. ಸರಿ, ನನಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಸರಿ ಅಕ್ಕ. ಇಬ್ರು ಹುಷಾರು. ಸ್ವಲ್ಪ ಕಳ್ಳರ ಕಾಟ ಜಾಸ್ತಿ ಆಗಿದೆ. ಶ್ರೀಕರ್ ಬರೋವರೆಗೂ ಬಾಗ್ಲು ಹಾಕೊಳ್ಳಿ. ಸರಿ ಅಕ್ಕ, ನೀನು ಹೊರಡು. ತಂದ್ಯಾ? ಬಾ. ಈಗ ತೋರ್ಸು. ಈ ಲೆಕ್ಕ ಬರ್ತಿಲ್ಲ. ಅಯ್ಯೋ, ಇದು ತುಂಬಾ ಸಿಂಪಲ್ ಕಣೆ. ಇಲ್ಲಿ ಕೊಡು. 23ನ 4 ಜೊತೆ ಮಲ್ಟಿಪ್ಲೈ ಮಾಡಿ, ಇಲ್ಲಿ ನೋಡು, ಈ 8ನ ಮೈನಸ್ ಮಾಡಬೇಕು. ಇಲ್ಲಿ ನೋಡು, ಇದೇ ಆನ್ಸರ್. ಅರ್ಥ ಆಯ್ತಾ? ಮಾಡು. 23 ಮಲ್ಟಿಪ್ಲೈಡ್ ಬೈ ಡಾಕ್ಟರ್ ರುದ್ರಾಣಿಯವರೇ, ನಿಮ್ಮ ಮಗಳ ಬಗ್ಗೆ ಕನ್ವರ್ಸ್ತಿದ್ರಿ ಅಲ್ವಾ? ಇಲ್ಲಿ ನೋಡಿ, ನಿಮ್ಮ ಮಗಳು ಬಂದಿದ್ದಾಳೆ. ಅಮ್ಮ ಅಮ್ಮ, ಅಮ್ಮ, ನೀನು ಯಾವಾಗ ಕೋಮಾಯಿಂದ ಹೊರಗಡೆ ಬರ್ತೀಯ ಅಂತ ಕಾಯ್ತಿದ್ದೆ ಅಮ್ಮ. ನಿನ್ನ ಹೆಸರಲ್ಲಿ ಪೂಜೆ ಮಾಡಿಸಿದ್ದೀನಿ. ದೇವ್ರು ಒಳ್ಳೇದು ಮಾಡ್ತಾನೆ ಅಮ್ಮ. ಅವನಿ ಎಲ್ಲಮ್ಮ? ಅವಳ ಕೆಲಸ ಇದೆ ಅಂತ ಅವಳ ಅಕ್ಕನ ಮನೆಗೆ ಹೋಗಿದ್ದಾಳೆ. ಮದುವೆ ಆಯ್ತಾ? ನಿನಗೆ ಹುಡುಗ ಸಿಕ್ಕದ್ನಾ? ಅವನಿ ಅಕ್ಕ ಆ ಪ್ರಯತ್ನದಲ್ಲೇ ಇದ್ದಾಳಮ್ಮ. ಸದ್ಯದಲ್ಲೇ ಅಲೇಖ್ಯ ಖಂಡಿತ ಮದುವೆ ಆಗತ್ತೆ. ನೀವೇನು ಚಿಂತೆ ಮಾಡಬೇಡಿ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಿದ್ದೀರಾ? ಹಾ, ನೋಡ್ಕೋತಿದ್ದೀವಿ. ತಾಯಿನೇ ಪ್ರಪಂಚ ಅಂತ ಬದುಕದ್ಲು. ಒಂದೇ ಸಾರಿ ಆ ಪ್ರಪಂಚ ದೂರ ಆಗೋದ್ರೆ ತಡ್ಕೊಳ್ಳೋದಕ್ಕೆ ಯಾವ ಹೆಣ್ಣಿಗಾದರೂ ಕಷ್ಟನೇ. ಅದಕ್ಕೆ ನನ್ನ ಮಗಳು ನಿಮ್ಮ ಮನೆಯಿಂದ ಹೊರಗಡೆ ಹೋಗೋ ಅಷ್ಟರಲ್ಲಿ ಒಳ್ಳೆ ಜೀವನನ ಪಡ್ಕೊಂಡು ಹೋಗಬೇಕು. ನೀವು ಕೊಡೋ ಜೀವನದಲ್ಲಿ ನನ್ನ ಮಗಳು
ಗಂಡ ಮಕ್ಕಳ ಜೊತೆ ಸಂತೋಷವಾಗಿ ಜೀವನ ಪೂರ್ತಿ ಕಳಿಬೇಕು. ನನ್ನ ಮಗಳಿಗೆ ನೀನು ಸಿಗ್ಲಿಲ್ಲ ಅಂದ್ರೂ ನಿನ್ನಂಥವನಾದ್ರೂ ಸಿಗ್ಬೇಕು. ನಿನ್ನಂಥ ಒಳ್ಳೆ ಹುಡುಗನ್ನ ಗಂಡನಾಗಿ ಹುಡುಕಿ ನಿಂಥರ ಒಳ್ಳೆ ಹುಡುಗನ ಜೊತೆ ಮದುವೆ ಆಗೋದನ್ನ ಕಣ್ಣಾರೆ ನೋಡಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದಿದ್ಯೇನು. ಅದಕ್ಕೆ ಕೊನೆ ಉಸಿರಲ್ಲಿ ಬದುಕಿದ್ದೀನಿ. ಅಮ್ಮ ಅಮ್ಮ ಡಾಕ್ಟರ್ ಅಮ್ಮ. ಯು ಡೋಂಟ್ ವರಿ, ಮತ್ತೆ ಪ್ರಜ್ಞೆ ತಪ್ಪಿದ್ದಾರೆ. ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ್ದಾರೆ ಅಂದರೆ ರಿಕವರಿ ಆಗ್ತಿದ್ದಾರೆ ಅಂತಲೇ ಅರ್ಥ. ಪೇಷಂಟ್ ಆಗಾಗ ಹೀಗೆ ಕಾನ್ಷಿಯಸ್ ಆಗೋದು ಗುಡ್ ಸಿಂಪ್ಟಮ್ಸ್. ಆದಷ್ಟು ಬೇಗ ಇವರು ನಾರ್ಮಲ್ ಆಗ್ತಾರೆ. ಸೌಮ್ಯ ತಗೋ ಹಾಲು ಕುಡಿ. ಏನ್ ಚಿಕ್ಕಮ್ಮ, ಮಾತ್ಗೂ ಟೈಮ್ ನೋಡ್ತಿದ್ಯಾ? ಏನಿಲ್ಲ ಬಿಡು. ಸುಳ್ಳು. ಸುಳ್ಳ? ಹೌದು. ಮತ್ತೆ ನಿಜ ಏನು? ಚಿಕ್ಕಪ್ಪ ಯಾವಾಗ ಬರ್ತಾರೆ ಅಂತ ಕಾಯ್ತಿದ್ಯಾ? ನನ್ ಚಿಕ್ಕಮ್ಮ ತನ್ನ ಹೀರೋ ಇನ್ನೂ ಬಂದಿಲ್ಲ ಅಂತ ತುಂಬಾ ಆಸೆಯಿಂದ ಕಾಯ್ತಿದ್ದಾರೆ ಪಾಪ. ಸುಮ್ಮನೆ ಇರು. ನಮ್ ಚಿಕ್ಕಮ್ಮ ನಾಚಿಕೆ ಪಡ್ತಿದ್ದಾಳೆ. ಚಿಕ್ಕವಳಾಗಿ ದೊಡ್ಡ ದೊಡ್ಡ ಮಾತಾಡ್ತೀಯಾ? ನೀನ್ ನಾಚಿಕೆ ಪಟ್ರೆ ಇನ್ನೂ ಅಂದವಾಗಿರ್ತೀಯ ಚಿಕ್ಕಮ್ಮ. ಇನ್ನಾದ್ರೂ ನಿಲ್ಲಿಸ್ತೀಯ ನಿನ್ ಚೇಷ್ಟೆ? ಚಿಕ್ಕಮ್ಮ, ನಾನ್ ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬಾ ಕತೆ ಹೇಳ್ತಿದ್ದೆ ಅಲ್ವಾ? ಇವಾಗೊಂದ್ ಕತೆ ಹೇಳ್ತೀಯಾ? ಈಗ ನೀನ್ ದೊಡ್ಡೋಳಾಗಿದ್ಯಾ ಅಲ್ವಾ, ನೀನೇ ನನಗೊಂದ್ ಕತೆ ಹೇಳು. ಸರಿ, ಹಾಗಾದ್ರೆ. ಒಂದು ಊರಲ್ಲಿ ಒಬ್ಬ ರಾಜ ಒಬ್ಳು ರಾಣಿ ಇದ್ರು. ಒಬ್ರು ಅಂದ್ರೆ ಒಬ್ರಿಗೆ ತುಂಬಾ ಇಷ್ಟ. ಆ ಜೋಡಿ ನೋಡಿ ಊರಲ್ಲಿ ಎಲ್ಲಾರು ಹೊಟ್ಟೆ ಕಿಚ್ಚು ಬರ್ತಿದ್ರಂತೆ. ಆದ್ರೆ ತುಂಬಾ ವರ್ಷ ಆದ್ರೂ ಆ ಜೋಡಿಗೆ ಮಕ್ಳಾಗ್ಲಿಲ್ವಂತೆ. ಅವಾಗೇನು ರಾಜನ ಅಪ್ಪ ಅಮ್ಮ ಮತ್ತೊಂದು ಮದ್ವೆ ಮಾಡೋಣ ಅನ್ಕೊಂಡ್ರಂತೆ. ಯಾಕಂದ್ರೆ ಅವ್ರ ರಾಜ್ಯಕ್ಕೆ ವಾರಸ್ದಾರ ಬೇಕಲ್ವಾ, ಅದಕ್ಕೆ. ಅಷ್ಟರಲ್ಲಿ ರಾಜನ್ಗೆ ಒಂದು ಅಂದವಾದ ಹುಡುಗಿ ಪರಿಚಯ ಆದ್ಲು. ಅವಾಗ ಏನ್ ನಡೀತು ಅಂದ್ರೆ, ನಿಲ್ಸು. ಏನಾಯ್ತು? ಯಾಕೆ ನಿಲ್ಸು ಅಂದೆ? ಆ ಕತೆ ಹೀಗಲ್ಲ. ಮತ್ ಹೇಗೆ? ರಾಜ ರಾಣಿ ಇಬ್ರು ಪ್ರೀತಿಸಿ ಮದ್ವೆ ಮಾಡ್ಕೊಂಡ್ರು. ಒಬ್ರನ್ ಬಿಟ್ಟು ಇನ್ನೊಬ್ರಿಗೆ ಇರೋದಕ್ಕಾಗದೇ ಇರೋಷ್ಟು ಇಷ್ಟ ಅವರಿಬ್ರು ಮಧ್ಯ ಇದೆ. ಆ ಪ್ರೀತಿನ ಬೇರೆ ಮಾಡೋದಕ್ಕೆ ಮಧ್ಯದಲ್ಲಿ ಕೆಲವ್ರು ಬಂದ್ರೂ ಕೂಡ ದೂರ ಮಾಡೋದಕ್ಕಾಗ್ಲಿಲ್ಲ. ಯಾಕೆ ಅಂದ್ರೆ ಅವ್ರ ಪ್ರೀತಿಗೆ ಮರಣ ಇಲ್ಲ.
ಅದಕ್ಕೆ ಆ ರಾಜ ಮತ್ತೊಂದು ಹೆಣ್ಣನ್ನ ಕಣ್ಣೆತ್ತು ಕೂಡ ನೋಡ್ಲಿಲ್ಲ. ತಾನು ಬದುಕಿರೋ ಅಷ್ಟು ದಿನಾನೂ ತನ್ನ ರಾಣಿನೇ ತನಗೆ ಜೊತೆಯಾಗಿರ್ತಾಳೆ, ಇನ್ನೊಬ್ಬ ವ್ಯಕ್ತಿ ನಮ್ಮ ಮಧ್ಯ ಬರೋದಿಲ್ಲ ಅಂತ ಹೇಳಿದ್ನಂತೆ. ಆ ರಾಣಿ ಕೂಡ ನೀವಿಲ್ದೇನೆ ನನಗೆ ಜೀವನನೇ ಇಲ್ಲ ಅಂತ ಹೇಳಿದ್ಲಂತೆ. ಇದು ಕತೆ ಹೇಗಿದೆ? ಎಲ್ಲ ಚೆನ್ನಾಗಿದೆ. ಮತ್ತೆ ಮಕ್ಳ ಪರಿಸ್ಥಿತಿ ಏನು? ಸ್ವಲ್ಪ ದಿನ ವೇಟ್ ಮಾಡಿದ್ರೆ ಹುಟ್ಟಲ್ವಾ ಹೇಳು. ನಾನು ಓದಿರೋ ಕತೆ ಒಂಥರ ಇದೆ, ನೀನ್ ಹೇಳಿದ ಕತೆ ಬೇರೆ ತರ ಇದೆ. ಅದಕ್ಕೆ ನೀನ್ ಹೇಳಿದ ಕತೆ ಚೆನ್ನಾಗಿಲ್ಲ ಅಂತ ಅನ್ಸಿ ನಾನೇ ಹೇಳ್ದೆ. ಹೌದಾ? ಸರಿ, ನೀನ್ ಹೋಮ್ವರ್ಕ್ ಮಾಡ್ಕೋ, ನಾನು ಅಡುಗೆ ಮಾಡ್ತೀನಿ. ಸರಿ ಚಿಕ್ಕಮ್ಮ. ನೀನ್ ಬೇಗ ಹೋಮ್ವರ್ಕ್ ಮಾಡ್ಕೋ, ಬರ್ತೀನಿ. ಶ್ರೀಕರ ಅಲೈಕ್ಯ ಹೋಗಿ 1 ಗಂಟೆ ಆಗೋಯ್ತು, ಇನ್ನೂ ಬಂದಿಲ್ವಲ್ಲ? ಯಾಕೆ? ಎಲ್ಲಿಗೆ ಹೋಗಿರ್ತಾರೆ? ನನ್ನ ದರಿದ್ರ ಏನು ಅಂದ್ರೆ ಈ ಮನೇಲಿ ಯಾರು ನೋಡದೇ ಇರೋದು ನನಗ್ ದರ್ಶನ ಆಗ್ತಾ ಇರುತ್ತೆ, ಯಾರು ಕೇಳದೇ ಇರೋದು ನನ್ ಕಿವಿಗೆ ಬೀಳ್ತಾ ಇರುತ್ತೆ. ಯಾರು ನೋಡದೇ ಇರೋ ಹಾಗೆ ಅಲೇಖ್ಯಂಗೆ ಕೊಡಬೇಕು. ಮುಖ್ಯವಾಗಿ ನಮ್ಮ ಬಾವನ ಕಣ್ಣಿಗೆ ಬೀಳ್ಬಾರ್ದು. ಅವನ ಕಣ್ಣಿಗೆ ಬಿದ್ದರೆ ನ್ಯೂಸ್ ಚಾನಲ್ ಕ್ಯಾಮ್ರಕ್ಕೆ ಸಿಕ್ಕ ಹಾಗೆ. ಏನಣ್ಣ, ಏನದು ಸೀಕ್ರೆಟ್ ಆಗಿ ಬಚ್ಚಿಡ್ತಿದ್ಯಾ? ಏನು ಇಲ್ವೋ? ನೀನೇನು ಬಚ್ಚಿಟ್ಕೋತಾ ಇದೀಯಾ? ಅಯ್ಯೋ ಏನಿಲ್ಲ ಅಣ್ಣ, ನಡಿ ಹೋಗೋಣ. ಯಾರು ನೋಡ್ದ ಹಾಗೆ ಅಲೇಖ್ಯನ್ಗೆ ಈ ಹಲ್ವಾ ಕೊಡಬೇಕು. ಮುಖ್ಯವಾಗಿ ಕೃಷ್ಣ ಕೂಡ ನೋಡಬಾರ್ದು. ಇವನ್ ಮೊದಲೇ ಸರಿ ಇಲ್ಲ. ಅಣ್ಣ ಕರ್ದಿಯಾ? ಏನಿಲ್ಲ ಕೃಷ್ಣ, ನಡಿ. ನಡಿ. ಯಾಕೆ ನಗ್ತಿದ್ಯಾಣ? ನೀನ್ ಯಾಕೆ ನಗ್ತಿದ್ಯೋ? ಸುಮ್ಮನೆ. ನಾನು ಅಷ್ಟೇ. ಏನ್ ಬಾಮ ಇದ್ರೆ ಇಬ್ರು ಜೋಶಲ್ಲಿ ಕಾಣಿಸ್ತಾ ಇದ್ದೀರಾ? ಏನಿಲ್ಲ ಬಾಬಾ, ಏನಿಲ್ಲ ಏನು ಬಾಬಾ. ಆಗಿಲ್ಲ, ಏನು ಆಗಿಲ್ಲ. ಮನೆಗೆ ಹೊಸದಾಗಿ ಸುಣ್ಣ ಬಣ್ಣ ಮಾಡಿದ್ರೆ ಹೇಗೆ ಹೊಳಿತಾ ಇರುತ್ತೋ ಈ ಮಧ್ಯೆ ನೀವು ಕೂಡ ಹಾಗೆ ಹೊಳಿತಾ ಇದ್ದೀರಾ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಬಾವಾ. ನಿಮ್ಮಂತ ಬಾಮ ಇದ್ರ ಹತ್ರ ಇಷ್ಟು ಇಲ್ದೇ ಇದ್ರೆ ಹೇಗೆ? ಸರಿ ಬಾಬಾ, ಬಾಯ್. ನನ್ನ ಕಡೆಯಿಂದ ಬಾಯ್ ಬಾವಾ. ನಿಂತ್ಕೊಳ್ಳಿ. ಏನಾಯ್ತು? ಏನೋ 7 ತಿಂಗಳು ಬಸ್ರಿ ಹೆಂಗ್ಸ್ ಹಾಗೆ ಇಬ್ರು ಹೊಟ್ಟೆನೋ ದಪ್ಪ ಆಗಿದೆ. ಏನ್ ಬಚ್ಚಿಟ್ಕೊಂಡಿದ್ದೀರಾ? ಏನದು? ಏನಿಲ್ಲ ಬಾವಾ, ಏನಿಲ್ಲ. ಅದು ಸ್ವಲ್ಪ ಜಾಸ್ತಿ ಇಲ್ಲ ಅಂದ್ರೆ ಇದೆ ಅಂತಾನೆ, ಇದೆ ಅಂದ್ರೆ ಇಲ್ಲ ಅಂತಾನೆ, ಹೌದು ಅಂದ್ರೆ ಅಲ್ಲ ಅಂತಾನೆ, ಅಲ್ಲ ಅಂದ್ರೆ ಹೌದು ಅಂತಾನೆ. ನಾನ್ ನೋಡ್ದೆ ಅಲ್ವಾ? ತೋರಿಸಿಲ್ವ? ಮಲ್ಗೆ ಹೂವು ತಗಿ ಬಾಮೈದ. ಅಬ್ಬಬ್ಬಬ್ಬಬ್ಬಬ್ಬ ಹಲ್ವಾ. ಕೊಡು ಬಾವಾ, ಕಿತ್ಕೋತಾ ಇದೆಯಲ್ಲ ಯಾಕೆ? ಇಬ್ರು ಒಳ್ಳೆ ರೊಮ್ಯಾಂಟಿಕ್ ಮೂಡಲ್ಲಿ ಒಬ್ರು ಹೂವು ಇನ್ನೊಬ್ರು ಹಲ್ವಾ ತಗೊಂಡ್ ಬಂದಿದ್ದೀರಾ. ಏನ್ ವಿಷಯ? ಯಾರಿಗೋಸ್ಕರ? ಅದು ಹೇಳಿ 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 ಅದು ಹೇಳಿ.
ನಿಮ್ಮಿಬ್ರು ಮನ್ಸಲ್ಲಿ ಏನಿದೆಯೋ ನಿಮ್ಮಿಬ್ರು ಮನ್ಸಲ್ಲಿ ಯಾರಿದಾರೋ ನನಗ್ ಗೊತ್ತು. ಏನಿದೆ? ಯಾರಿದ್ದಾರೆ? ಯಾರು ಇಲ್ಲ. ಅಲೆ ಏನಿ ಮೀಟಿಂಗು? ಏನಿಲ್ಲ ಬುಜ್ಜಿ, ನಿಂಗೋಸ್ಕರ ನಾನು ಮಲ್ಲಿಗೆ ಹೂ ತಂದಿದ್ದೀನಿ. ನಿನಗೋಸ್ಕರ ನಾನು ಹಲ್ವಾ ತಂದೆ. ಬಾವಂಗ್ ಕೆಲಸ ಇಲ್ಲ ಅಲ್ವಾ? ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಿದ್ದಾರೆ. ಇದನ್ನೇ ಕವರಿಂಗ್ ಅಂತಾರೆ. ಬಾಯ್ ಮುಚ್ಚು ಭಾವ, ನೀನೋ ನಿನ್ ಡಬ್ಬ ಅನುಮಾನನೋ. ತಗೋ ಬುಜ್ಜಿ. ತಗೋ ಲಾವಣ್ಯ. ನೀನ್ ಮಾಮೂಲಿಯಾಗಿ ಇದನ್ನೆಲ್ಲ ಕೇಳಿದ್ರು ತಗೊಂಡ್ ಬರಲ್ಲ ಅಲ್ವಾ? ಮತ್ ಸಡನ್ ಆಗಿ ತಗೊಂಡ್ ಬಂದಿದ್ಯಾ ಅಲ್ವಾ? ಯಾಕೆ? ಅಂದ್ರೆ ತರಬೇಕು ಅನ್ನಿಸ್ತು ತಂದೆ. ಯಾಕೆ ಈ ಥರ ಎನ್ಕ್ವೈರಿ ಮಾಡ್ತಿದ್ಯಾ? ನೀನ್ ಇದನ್ನೆಲ್ಲ ಸಂಜೆ ತರೋದಲ್ವಾ ಬೇಬಿ? ಅದು ಇವತ್ತು ಯಾಕೋ ಬೆಳಗ್ಗೆನೆ ನೀನು ಮಲ್ಲಿಗೆ ಹೂ ಮುಡ್ಕೊಂಡು ರೂಮಿಗೆ ಬಂದ್ರೆ. ಸೆನ್ಸಾರ್ ಸೆನ್ಸಾರ್ ಪ್ಲೇಟು ಉಲ್ಟಾ ಆಗ್ಬಿಡ್ತಲ್ಲ ಬಾಮ ಇದ. ಪ್ಲೇಟ್ ಉಲ್ಟಾ ಆಗೋದು ಅಂದ್ರೆ? ಹುಚ್ಚುಚ್ಚಾಗಿ ಮಾತಾಡ್ತೀಯಲ್ಲ ಬಾಬಾ. ಅಣ್ಣ ಸ್ವಲ್ಪ ಸುಮ್ಮನೆ ಕೇಳು. ಹೇಳ್ದೆ. ಹೌದು, ಮನೆಯೆಲ್ಲ ಹೀಗೆ ಸೈಲೆಂಟ್ ಆಗಿದೆಯಲ್ಲ, ಯಾಕೆ? ನೀವು ಯಾರ ಬಗ್ಗೆ ಕೇಳ್ತಿದ್ದೀರೋ ಅರ್ಥ ಆಯ್ತು ಬಿಡಿ. ಅಲೆಕೆ ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ. ಅವನಿ ಏನೋ ಅವ್ರ ಅಕ್ಕನ ಮನೆಗೆ ಹೋಗಿದ್ದಾಳೆ. ಅಲೇಖ್ಯ ಏನೋ ಅಲೇಖ್ಯ ಅಲ್ಲ, ಅಲೇಖ್ಯ ಎಲ್ಲಿ ಹೋಗಿದ್ದಾಳೆ ಅಂತ. ಅಲೇಖ್ಯ ಏನೋ ಭಾವ ಹೇಳು, ಯಾಕೆ ಎಳಿತಾ ಇದೆಯಲ್ಲ? ಹೇಳ್ತೀನಿ. ಅಲೇಖ್ಯ ಏನೋ ಶ್ರೀಕರ್ ಜೊತೆಗೆ ಹೊರಗಡೆ ಹೋದ್ಲು. ಹೌದಾ? ಪ್ರಜ್ಞೆ ಬಂತ? ಇಲ್ಲ. ನಾವು ಬಂದು ತುಂಬ ಹೊತ್ತಾಯ್ತು, ಕತ್ಲು ಬೇರೆ ಆಗೋಯ್ತು. ಆದರೂ ಅವ್ರು ಮತ್ತೆ ಕಾನ್ಷಿಯಸ್ಗೆ ಬಂದಿಲ್ಲ. ನೀನು ಮಾತ್ರ ಅರ್ಧ ಗಂಟೆಗೆ ಒಂದ್ಸಲ ಹೋಗಿ ನೋಡ್ಕೊಂಡು ಬರ್ತಿದ್ಯಾ. ಅಮ್ಮನ ಜೊತೆ ಮನಸ್ಫೂರ್ತಿಯಾಗಿ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ ಶ್ರೀಕರ್ ಅವರೇ. ಅದಕ್ಕೆ ಯಾವ ಕ್ಷಣದಲ್ಲಾದರೂ ಪ್ರಜ್ಞೆ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಆ ಪ್ರಜ್ಞೆ ಬಂದರೆ ನರ್ಸ್ ಕಾಲ್ ಮಾಡ್ತಾರೆ, ಅವಾಗ ಬಂದ್ರಾಯ್ತು. ನಾವು ಬರೋ ಅಷ್ಟರಲ್ಲಿ ಮತ್ತೆ ಅನ್ಕಾನ್ಷಿಯಸ್ ಆಗ್ಬೋದು. ಅದಕ್ಕೆ ಅಮ್ಮನ್ ಬಿಟ್ಟು ಬರಕ್ ಮನ್ಸಿಲ್ಲ. ನಿನ್ನ ಮನೆಗೆ ಡ್ರಾಪ್ ಮಾಡಿ ನಾನು ಇನ್ನೊಂದು ಜಾಗಕ್ಕೆ ಹೋಗ್ಬೇಕು. ಹೋಗ್ಲಿ, ನೀವ್ ಹೋಗಿ, ನಾನು ಆಮೇಲೆ ಕ್ಯಾಬಲ್ ಬರ್ತೀನಿ. ನೈಟ್ ಟೈಮ್ ನೀನು ಒಬ್ಳೆ ಬರೋದು ಅಷ್ಟೊಂದು ಸೇಫ್ ಅಲ್ಲ. ನಿಮಗ್ ನನ್ನಿಂದ ತೊಂದರೆ ಆಗ್ಬಾರ್ದು. ಹೊರಡೋಣ, ನಡೀರಿ. ಬಾ. ಅವನಿಗೆ ಕನಿಷ್ಠ ಇಲ್ಲಿವರೆಗೂ ನಾನೊಂದು ಮೆಸೇಜ್ ಕೂಡ ಮಾಡಿಲ್ಲ. ನಾನು ಆಫೀಸ್ ವರ್ಕಲ್ಲಿ ಬ್ಯುಸಿ ಇರ್ತೀನಿ ಅಂತ ಅವನಿಗೆ ಕೂಡ ನನಗೆ ಕಾಲು ಮಾಡಿಲ್ಲ. ಸ್ವಲ್ಪ ಹೊತ್ತಲ್ಲೇ ಅವನಿಂದ ಕಾಲ್ ಬರುತ್ತೆ. ಸಾರಿ. ಇಟ್ಸ್ ಓಕೆ. ಹೊರಡೋಣ. ಬಾ. ಬೇಗ ಹತ್ಕೋ. ಬಾವ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ವಾ? ಬಂದ ಅನ್ಸತ್ತೆ. ಬಾವಾ, ಅದೇನಕ್ಕ ಬಂದ್ಬಿಟ್ಟೆ?
ರಾತ್ರಿ ಅಲ್ಲೇ ಇರ್ತೀನಿ ಅಂದಿದ್ದೆ. ಅಂದಿದ್ದೆ, ಆದರೆ ಯಾಕೋ ಫಂಕ್ಷನ್ ಆಗ್ತಿದ್ದ ಹಾಗೆ ಬಂದ್ಬಿಡ್ಬೇಕು ಅಂತ ಅನಿಸ್ತು. ಅದು ಅಲ್ಲದೆ ಫಂಕ್ಷನ್ ಅಂದಮೇಲೆ ಯಾವುದೋ ಒಂದು ಗಲಾಟೆ ಇರಲೇಬೇಕಲ್ವಾ? ಏನಾಯ್ತಕ್ಕ? ಇನ್ನೇನಿರತ್ತೆ, ಮರ್ಯಾದೆ ಮಾಡೋದ್ರಲ್ಲಿ ಲೋಪ ಆಯಿತು ಅಂತ ಬಂದಿರೋ ಅತಿಥಿಗಳಿಂದ ಜಗಳ ಶುರು ಆಯಿತು. ಅದೇ ಒಂದು ದೊಡ್ಡ ಸುನಾಮಿ ಹಾಗಾಯಿತು. ನೀನೊಬ್ಳಿ ಬಂದೆ, ಮತ್ತೆ ಬಾವ? ನಿಮ್ಮ ಭಾವ ಇರ್ತೀನಿ ಅಂದರು. ಬೇರೆ ಏನೋ ಇರುತ್ತಲ್ವಾ, ನೀವಿರಿ ಅಂತ ಹೇಳಿ ನಾನು ಬಂದ್ಬಿಟ್ಟೆ. ಆ ವಿಷಯ ಹಾಗಿರ್ಲಿ ಬಿಡು. ಶ್ರೀಕರ್ ಇನ್ನೂ ಬಂದಿಲ್ವಾ? ಬಂದಿಲ್ಲ. ಬಾವಂಗೋಸ್ಕರ ಕಾಯ್ತಾ ಇದ್ದೀನಿ. ನಿಮ್ಮಿಬ್ಬರನ್ನೂ ಮನೇಲಿ ಬಿಟ್ಟು ಹೋದಾಗಿಂದ ನನ್ನ ಮನಸ್ಸೆಲ್ಲ ಇಲ್ಲೇ ಇತ್ತು. ನಾನು ಬರೋದಕ್ಕೆ ಮುಖ್ಯವಾದ ಕಾರಣ ಅಂತೂ ಇದೆ. ಯಾಕೆ ಟೆನ್ಷನ್ ಮಾಡ್ಕೋತೀಯ? ನನ್ನ ಬಾವ ಹೇಗೂ ಬರ್ತಾರಲ್ವಾ? ಸೌಮ್ಯ ಊಟ ಮಾಡಿ ಮಲ್ಕೊಂಡಿದ್ದಾಳೆ. ಟ್ಯಾಬ್ಲೆಟ್ ಕೊಟ್ಯಾ? ಕೊಟ್ಟಿದ್ದೀನಿ ಅಕ್ಕ. ನೀನು ಊಟ ಮಾಡಿದ್ಯಾ? ಬಾವ ಬಂದ್ಮೇಲೆ ಊಟ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಹೊರಗಡೆ ತುಂಬ ಗಾಳಿ ಮಿಂಚು, ಮಳೆ ಬರೋ ಥರ ಇದೆ. ಸರಿ, ನಾನು ಹೋಗಿ ಕೈ ಕಾಲು ತೊಳ್ಕೊಂಡು ಬರ್ತೀನಿ ಇರು.